ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಬೆಳಗಿನ ಉಪಹಾರಕ್ಕೆ ಹೆಲ್ತಿ ಬ್ರೇಕ್ಫಾಸ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪೋಷಕಾಂಶಗಳನ್ನು ಹೊಂದಿರುವಂಥ ದೋಸೆ ಅಂತ ಹೇಳ್ಬೋದು. ನಾರ್ಮಲ್ ದೋಸೆಗಿಂತ ಈ ದೋಸೆ 10 ಪಟ್ಟಷ್ಟು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಉಪಯುಕ್ತಕರ. 2 ದೋಸೆ ತಿಂದರೆ ಸಾಕು, ಹೊಟ್ಟೆ ತುಂಬುತ್ತೆ, ಬೇಗನೂ ಹಸಿವಾಗೋದಿಲ್ಲ. ಹಾಗಿದ್ರೆ ಈ ಮಲ್ಟಿಗ್ರೈನ್ ದೋಸೆ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು, ತಯಾರಿ ವಿಧಾನ ಏನು ನೋಡೋಣ. ಫ್ರೆಂಡ್ಸ್, ಇಲ್ಲಿ ನಾನು 1 ಕಪ್ಪಷ್ಟು ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ಈ ಜಾಗದಲ್ಲಿ ನೀವು ವೈಟ್ ರೈಸು ಯೂಸ್ ಮಾಡ್ಕೋಬೋದು. ಇದು ನಾನು ವೆಯ್ಟ್ ಲಾಸ್ಗೆ ಅಂತ ಮಾಡ್ಕೊಳ್ತಿದ್ದೀನಿ, ಅದಕ್ಕಾಗಿ ನಾನು ಇಲ್ಲಿ ಬ್ರೌನ್ ರೈಸ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈಗ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಜೋಳನ ತೊಗೊಳ್ತಾ ಇದ್ದೀನಿ. ನಂತರ 1/4 ಕಪ್ಪಷ್ಟು ರಾಗಿನ ತೊಗೋಬೇಕು. ಅಕ್ಕಿ ಮಾತ್ರ 1 ಕಪ್ ಇರುತ್ತೆ. ಉಳಿದಿರೋ ಇಂಗ್ರೀಡಿಯೆಂಟ್ಸು ಸೇಮ್ ಕಪ್ಪಲ್ಲಿ 1/4 ಭಾಗ ಅಂದರೆ 1/4 ಕಪ್ಪಷ್ಟು. 1/4 ಕಪ್ಪಷ್ಟು ಕಡಲೆಬೇಳೆಯನ್ನು ತಗೊಳ್ತಾ ಇದ್ದೀನಿ. ನಂತರ ಸೇಮ್ ಕಪ್ಪಲ್ಲೇ 1/4 ಕಪ್ಪಷ್ಟು ಉದ್ದಿನಬೇಳೆ, 1/4 ಕಪ್ಪಷ್ಟು ಇದಕ್ಕೆ ಹೆಸರು ಕಾಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಹಾಕಿದ ನಂತರ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಹೆಸರು ಬೇಳೆಯನ್ನು ಸಹ ತಗೊಳ್ತಾ ಇದ್ದೀನಿ. ಈಗ ತೊಗರಿ ಬೇಳೆಯನ್ನು ಸಹ 1/4 ಕಪ್ಪಷ್ಟು ತಗೊಳ್ತಾ ಇದ್ದೀನಿ. ನಾನು ಹೇಳಿದೆ ಅಲ್ಲ, ಅಕ್ಕಿ ಮಾತ್ರ 1 ಕಪ್ ಇದ್ದರೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ 1/4 ಭಾಗದಷ್ಟು ಹಾಕ್ಕೋಬೇಕು. 1/4 ಕಪ್ಪಷ್ಟು ಅವಲಕ್ಕಿಯನ್ನು ಸಹ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ ಈ ಬೇಳೆಗಳೆಲ್ಲ ಒಟ್ಟಿಗೆ ಸೇರಿಕೊಂಡ್ಮೇಲೆ. ಈಗ ಮೆಂತ್ಯನ್ನು ಸಹ 1/2 ಟೀ ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೊಂಡೆ. ಇದೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಅಗಲವಾಗಿರೋ ಅಂಥ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ನೆನೆಸಿಟ್ಕೋಬೇಕಲ್ವ 8 ಅವರ್ಸು, ಹಾಗಾಗಿ ಈ ರೀತಿ ಅಗಲವಾಗಿರೋ ಬೌಲ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ 2ರಿಂದ 3 ಸರಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಿದ್ದ ನಂತರ ಪುನಃ ಇದಕ್ಕೆ ನೀರನ್ನು ಹಾಕಿ 8 ಗಂಟೆಗಳ ಕಾಲ ನಾವು ಇದನ್ನು ನೆನೆಸಿ ಇಟ್ಕೋಬೇಕಾಗತ್ತೆ. ಅಂದರೆ ಮಾರ್ನಿಂಗ್ ನಾವು ನೆನೆಸ್ಕೊಂಡ್ರೆ ನೈಟು ಇದನ್ನು ಗ್ರೈಂಡ್ ಮಾಡಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉಪಯೋಗಿಸ್ಕೋಬೋದು. ಈಗ 8 ಅವರ್ ಆಗಿದೆ. ಇದನ್ನು ನಾನೀಗ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೇಳೆಗಳೆಲ್ಲ ಚೆನ್ನಾಗಿ ನೆಂದಿದೆ. ಈಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದೇ ಟ್ರಿಪ್ಗೆ ಆಗಲ್ಲ, ನಾನಿಲ್ಲಿ 3 ಟ್ರಿಪ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರೋದನ್ನು ನಾವು ಒಂದು ಅಗಲವಾದ ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ಈ ಹಿಟ್ಟನ್ನು ಇದನ್ನು ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು, ಹೊರಗಡೆ ಬೇಕಾದರೂ ಇಡ್ಬೋದು. ನಮಗೆ ಹುಳಿ ಜಾಸ್ತಿ ಇಷ್ಟ ಆಗಲ್ಲ ಅನ್ನೋರು ಫ್ರಿಜ್ಜಲ್ಲಿ ಇಟ್ಬಿಡಿ, ಅಥವಾ ಹೊರಗಡೆ ಇಡೋರು ಹೊರಗಡೆನೂ ಈ ದೋಸೆ ಬ್ಯಾಟರ್ನ ಇಡ್ಬೋದು. ಈಗ ಗ್ರೈಂಡ್ ಮಾಡಿದ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ದೋಸೆ ಬ್ಯಾಟರ್ ಅಂತೂ ಇಲ್ಲಿ ರೆಡಿ ಆಯಿತು. ನಾನು ಈಗ ಇದನ್ನು ಸಂಜೆ ಗ್ರೈಂಡ್ ಮಾಡಿರ್ತಿದ್ದೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ಹಾಕ್ಕೊಳ್ಳಿಕ್ಕೆ ರೆಡಿ ಆಗುತ್ತೆ. ಈಗ ಮರುದಿನ ಬೆಳಗ್ಗೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಇಷ್ಟು ಹಿಟ್ಟಿಗೂ ಈಗ ಉಪ್ಪೆಲ್ಲ ಬೆರೆಸಲಿಕ್ಕೆ ಹೋಗ್ದಿರ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳಿ. ಉಳಿದಿರೋ ಹಿಟ್ಟನ್ನು ಹಾಗೆ ಪಕ್ಕಕ್ಕಿಟ್ಟು ಅದರಲ್ಲಿ ನೀವು ಪಡ್ಡು ಮಾಡ್ಕೋಬೋದು ಅಥವಾ ಇಡ್ಲಿ ಮಾಡ್ಕೋಬೋದು. ಈ ರೀತಿ ನಾವು ಒಂದ್ಸರಿ ಬ್ಯಾಟರ್ ರೆಡಿ ಮಾಡಿಟ್ಕೊಂಡ್ರೆ ಒಂದೊಂದು ದಿನ ಒಂದೊಂದು ಥರದ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಎಕ್ಸ್ಪೆಷಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆಯದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಬ್ಯಾಟರ್ ಇಲ್ಲಿ ರೆಡಿ ಆಯಿತು. ಒಂದು ಕಡೆ ನಾನಿಲ್ಲಿ ಹೆಂಚನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಈರುಳ್ಳಿಯಿಂದ ಈ ರೀತಿಯಾಗಿ ಚೆನ್ನಾಗಿ ರಬ್ ಮಾಡಿಕೊಂಡ್ರೆ ನಮಗೆ ದೋಸೆ ಅನ್ನೋದು ಹೆಂಚಿಗೆ ಅಂಟ್ಕೊಳ್ದಿರ ಚೆನ್ನಾಗಿ ಬರುತ್ತೆ. ಈ ರೀತಿ ರಬ್ ಮಾಡ್ಕೊಂಡಿದ ನಂತರ ಸ್ವಲ್ಪ ನೀರನ್ನು ಈ ರೀತಿಯಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಈಗ ದೋಸೆಯನ್ನು ಹಾಕಲಿಕ್ಕೆ 1 ಸೌಟಷ್ಟು ದೋಸೆ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಕಾದಿರೋ ಅಂಥ ಹೆಂಚು ಮೇಲೆ ಹಾಕಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ. ನಾವು ನಾರ್ಮಲ್ ದೋಸೆ ಹಾಕ್ತೀವಲ್ಲ, ಅದೇ ರೀತಿಯಾಗೇ ಈ ರೀತಿಯಾಗಿ ಮಾಡಿಕೊಂಡು ಈಗ ಇದ್ರ ಮೇಲೆ ಎಣ್ಣೆಯನ್ನು ಹಾಕಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಬೇಕಾದರೂ ಹಾಕ್ಕೋಬೋದು ಅಥವಾ ಬೆಣ್ಣೆನೂ ಯೂಸ್ ಮಾಡ್ಕೋಬೋದು. ಈಗ ಎಣ್ಣೆ ಹಾಕಿದ ನಂತರ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ, ಕಲರ್ ಅನ್ನೋದು ಈ ರೀತಿ ಚೇಂಜ್ ಆಗಲಿಕ್ಕೆ ಬರುತ್ತೆ. ಈ ರೀತಿ ಕಲರೆಲ್ಲ ಚೇಂಜ್ ಆದಮೇಲೆ ಇದನ್ನು ಇನ್ನೊಂದು ಕಡೆಗೆ ತಿರುವಿ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಯಾವ ಮಸಾಲೆ ದೋಸೆಗೂ ನಾನು ಕಡಿಮೆ ಇಲ್ಲ ಅಂತ ಹೇಳ್ತಿದ್ದೆ ಈ ದೋಸೆ ಅಲ್ವಾ.
ಈಗ ಇದ್ರ ಮೇಲೇನು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎರಡೂ ಕಡೆ ಒಳ್ಳೆ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊಂಡಿದ ನಂತರ ಈಗ ಇದನ್ನು ನಾನು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂದರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಎಕ್ಸ್ಪೆಷಲಿ ನಾನು ಹೇಳಿದೆ ಅಲ್ವಾ, ವೆಯ್ಟ್ ಲಾಸ್ಗಂತೂ ತುಂಬ ಉಪಯುಕ್ತ ಈ ದೋಸೆ. ಈಗ ಇದನ್ನು ಪ್ಲೇಟ್ಗೆ ತೆಗೆದು ಇನ್ನೊಂದು ದೋಸೆಯನ್ನು ಸಹ ಹಾಕ್ತೀನಿ. ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ಎರಡನೇ ದೋಸೆನೂ ಅಷ್ಟೇ ಸೇಮ್. ಅದನ್ನು ಮತ್ತೆ ಈರುಳ್ಳಿಯಲ್ಲಿ ಈ ರೀತಿಯಾಗಿ ನೀವೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಆಯಿಲ್ ಹಾಕ್ಕೊಂಡು ಹೆಂಚು ಮೇಲೆ ಈರುಳ್ಳಿಯಿಂದ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ನಂತರ ಎರಡನೇ ದೋಸೆಯನ್ನು ಮೊದಲನೇದು ಹೇಗೆ ಹಾಕಿದ್ವೋ ಸೇಮ್ ಅದೇ ರೀತಿಯಾಗೇ ನಿಮಗೆ ಎಷ್ಟು ದೋಸೆ ಬೇಕೋ ಅಷ್ಟು ದೋಸೆ ಹಾಕ್ಕೋಬೋದು. ನಾನು ಹೇಳಿದಾಗೆ ಒಂದಿನ ದೋಸೆ, ಒಂದಿನ ಪಡ್ಡು, ಒಂದಿನ ಇಡ್ಲಿ ಈ ರೀತಿಯಾಗಿಯೂ ಮಾಡ್ಕೋಬೋದು. ಇದರಲ್ಲೇ ಆನಿಯನ್ ದೋಸೆನೂ ಮಾಡ್ಕೋಬೋದು. ಈಗ ಎರಡನೇ ದೋಸೆನೂ ಹಾಕಿ ನೋಡಿಸ್ತಾ ಇದ್ದೀನಿ. ನೋಡಿ, ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಎರಡನೇ ಕಡೆಯೂ ಚೆನ್ನಾಗಿ ಇದನ್ನು ಕುಕ್ ಮಾಡಿಕೊಂಡು ಈಗ ಪ್ಲೇಟ್ಗೆ ತೆಗೆದುಕೊಳ್ಳೋದು ಅಷ್ಟೇ. ನೋಡಿದ್ರಲ್ವ ಫ್ರೆಂಡ್ಸ್, ಈ 2 ದೋಸೆ ತಿಂದರೆ ಸಾಕು ಮಾರ್ನಿಂಗ್ ನಮಗೆ. ಅವತ್ತಿನ ದಿನ ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳೆಲ್ಲನೂ ಸಿಗುತ್ತೆ. ನಮ್ಮ ಹೊಟ್ಟೆ ತುಂಬಿರೋ ಫೀಲ್ ಇರುತ್ತೆ. ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಉಪಯುಕ್ತಕರ ಅಂತಲೂ ಹೇಳ್ಬೋದು. ನಾನು ಇದಕ್ಕೆ ಪಾಲಕ್ ಚಟ್ನಿ ಮಾಡ್ಕೊಂಡಿದ್ದೀನಿ. ಪಾಲಕ್ ಚಟ್ನಿ ಹಾಗೂ ಚಟ್ನಿ ಪುಡಿಯಿಂದ ಇದನ್ನು ನಾನು ತಿಂತಾಯಿದ್ದೀನಿ. ಪಾಲಕ್ ಚಟ್ನಿ ಅಂದರೆ ನಾನು ಇಲ್ಲಿ ಡಯಟ್ಗೋಸ್ಕರ ಮಾಡ್ಕೊಳ್ತಿದ್ದೀನಲ್ವ, ಸೊ ಹಾಗಾಗಿ ಎಲ್ಲ ಹೆಲ್ತಿಯಾಗೆ ಮಾಡಿಟ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಈ ದೋಸೆ ರೆಸಿಪಿ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.